ಸ್ನೇಹಿತರೆ ನಮಸ್ಕಾರ. ನಮ್ಮ ಉಪರಾಷ್ಟ್ರಪತಿ ಬಿ ಡಿ ಜತ್ತಿಯವರ ಸಮಾಧಿ ಯಾವ ಥರ ಇದೆ ತೋರಿಸ್ತೀನಿ ನಿಮಗೆ. ಯಾವ ರೀತಿ ಅನಾಥವಾಗಿ ಬಿದ್ದಿದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟೊಂದು ಜಾಗ ಕೊಟ್ಟಿದ್ದಾರೆ ಸಮಾಧಿ ಮಾಡೋಕ್ಕೆ. ಆದರೆ ಸಮಾಧಿ ಕಟ್ಟುವಾಗ ಹೆಂಗಿತ್ತು 24 ವರ್ಷ ಆದರೂ ಕೂಡ ಹಂಗೆ ಬಿದ್ದಿದೆ. ಯಾವ ಕಟ್ಟಿದಾಗ ಹೆಂಗಿತ್ತು 24 ವರ್ಷ ಆಯ್ತು ಇವಾಗ, ಈಗಲೂ ಕೂಡ ಹಂಗೆ ಇದೆ. ಅದನ್ನು ಯಾರೂ ಅಭಿವೃದ್ಧಿಪಡಿಸಿಲ್ಲ, ಯಾರು ಈ ಕಡೆಗೆ ಬಂದು ನೋಡಿಲ್ಲ. ಅವ್ರ ಮನೆಯವ್ರು ಇರೋರೋ ಇಲ್ಲೋ ಗೊತ್ತಿಲ್ಲ. ಅದು ಇಷ್ಟೊಂದು ಜಾಗನ ಇವತ್ತು ಕೊಟ್ಟಿದ್ದಾರೆ. ಆ ಜಾಗ ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ. ವಿಡಿಯೋ ಬರ್ತಾ ಇದೆ ನೋಡಿ. ಇದೇ ನಮ್ಮ ಉಪರಾಷ್ಟ್ರಪತಿ ಬಿ ಡಿ ಜತ್ತಿಯವರ ಸಮಾಧಿ ಯಾವ ರೀತಿ ಇದೆ, ಹೆಂಗಿದೆ. ಇವತ್ತು ಡೆಲ್ಲಿಲಿ ಇವ್ರದ್ದು ಮಹಾತ್ಮ ಗಾಂಧೀಜಿ ಅವ್ರದ್ದು ಇವ್ರದ್ದೆಲ್ಲ ಎಕರೆಗಟ್ಟಲೆ ಅವೆ. ಇಂದಿರಾ ಗಾಂಧಿ ಅವ್ರದ್ದು, ರಾಜೀವ್ ಗಾಂಧಿ ಅವ್ರದ್ದೆಲ್ಲ ಭಯಂಕರ ಎಕರೆಗಟ್ಟಲೆ ಸಮಾಧಿ ಕಟ್ಕೊಂಡವ್ರೆ. ಆದರೆ ಇವ್ರಿಗೂ ಜಾಗ ಕೊಟ್ಟವ್ರೆ. ಇದು ಬಿ ಡಿ ಜತ್ತಿಯವರ ಸಮಾಧಿ. ಎಷ್ಟೋ ಜಾಗ, ಅದ್ಭುತವಾದ ಜಾಗ ಇದೆ. ಆದರೆ ಇದನ್ನು ಅಭಿವೃದ್ಧಿಪಡಿಸಿಲ್ಲ, ಏನೂ ಅಭಿವೃದ್ಧಿಪಡಿಸಿಲ್ಲ. ಇದಕ್ಕೇನೊಂದು ಬಿ ಡಿ ಜತ್ತಿಯವರಂತ ಒಂದು ಬೋರ್ಡ್ ಕೂಡ ಇಲ್ಲ ಹೊರಗಡೆ. ಆ ರೀತಿ ಈ ಸಮಾಧಿ ಮಾಡಿದ್ದಾರೆ. ಎಂತೆಂಥವ್ರು ಸರ್ಕಾರ ಇಲ್ಲೆಲ್ಲೋ ಕೋಟಿಗಟ್ಟಲೆ ಕೊಡ್ತಾಯಿದೆ. ಯಾವುದ್ಯಾವುದೋ ಕೆಲಸಕ್ಕೆ ಬರೆದ ಕಾರ್ಯಕ್ರಮಗಳಿಗೆಲ್ಲ ಸರ್ಕಾರಗಳು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಆದರೆ ನಮ್ಮ ಉಪರಾಷ್ಟ್ರಪತಿಯವರು, ರಾಷ್ಟ್ರಪತಿ ಆಗಿದ್ರು ಇವರು, ಬಿ ಡಿ ಜತ್ತಿಯವರ ಸಮಾಧಿನ ಯಾವ ರೀತಿ ನಾವು ಕಾಪಾಡ್ಕೊಂಬಂದಿದ್ದಾರೆ ಸರ್ಕಾರಗಳು. ಇದು ಒಂದೇ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಕೂಡ ಈ ಕಡೆ ಗಮನ ಇಲ್ಲ. ಆಮೇಲೆ ಇಲ್ಲಿ 100 ಎಕರೆ ಇವ್ರಿಗೆ ಜಾಗ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಬಿ ಡಿ ಜತ್ತಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ. ಇಷ್ಟು ವರ್ಷ ಆಯಿತು ಅವರು ತೀರ್ಕೊಂಡು ಸಮಾಧಿ ಮಾಡಿ. ಆದರೂ ಕೂಡ ಈ ಜಾಗ ಅಭಿವೃದ್ಧಿಪಡಿಸಿಲ್ಲ. ಒಂದು ಗಿಡಗಳು ಹಾಕಿಲ್ಲ, ಒಂದು ಮರಗಳು ಹಾಕಿಲ್ಲ, ಏನೇನೇನೇನೂ ಮಾಡಿಲ್ಲ ನೋಡಿ. ಹಂಗೆ ಉಳ್ಕೊಂಡಿದೆ, ಹಂಗೆ ಬೆಳೆದಿದೆ ನೋಡಿ. ಅಲ್ಲಿ ಪಾಪ ಸೆಕ್ಯೂರಿಟಿ ಇರೋಕ್ಕೆ ಈ ರೀತಿ ಗುಡಿಸಲು ಕಟ್ಟಿಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಇರೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಡೋಕ್ಕಾಗಿಲ್ಲ. ಸರ್ಕಾರದವರು, ಸರ್ಕಾರ ಮಂತ್ರಿಗಳು ಕೋಟಿ ಲೂಟಿ ಹೊಡಿತಾ ಇದ್ದಾರೆ, ಕೋಟಿ ನುಂಗ್ತಾ ಇದ್ದಾರೆ ನೋಡಿ. ಅಪಾಯಿಂಟ್ಮೆಂಟ್ಸ್ಗಳು ಎಲ್ಲ ಅದಕ್ಕೆಲ್ಲ ಕೋಟಿ ದುಡ್ಡು ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆದರೆ ಉಪರಾಷ್ಟ್ರಪತಿ ಆದಂಥ ಬಿ ಡಿ ಜತ್ತಿ ಅವರಿಗೆ ಸರಿಯಾದ ಜಾಗ ಕೊಟ್ಟರೂ ಕೂಡ ಅದನ್ನು ಅಭಿವೃದ್ಧಿ ಪಡಿಸೋಕ್ಕಾಗಲಿಲ್ಲ. ಒಂದು ಗಿಡ, ಇಲ್ಲಿ ಬೋರಿನ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಅವನು ಸೆಕ್ಯೂರಿಟಿ ನೋಡಿ, ಬೋರ್ ಇದೆ, ಅದಕ್ಕೆ ಏನಿಲ್ಲ, ಎಂಥದಿಲ್ಲ ಬೋರ್ಗೆ ನೋಡಿ. ಯಾವ ರೀತಿ ಇದೆ ಅದು ಬಿ ಡಿ ಜತ್ತಿಯವರ ಸಮಾಧಿ. ಇದು ನಿಜವಾಗ್ಲೂ ನೋಡಿದರೆ ಬೇಜಾರಾಗುತ್ತೆ. ಇವತ್ತು ನಾವು ಸಿನಿಮಾ ಸ್ಟಾರ್ಗಳು ಎಲ್ಲ ಎಕರೆಗಟ್ಟಲೆ ದೊಡ್ಡದು ಸಮಾಧಿಗಳನ್ನು ಕಟ್ತಾರೆ. ಆದರೆ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಬಿ ಡಿ ಜತ್ತಿ ಅವರಿಗೆ ಇಷ್ಟೊಂದು ಜಾಗ ಕೊಟ್ಟರು ಕೂಡ ಇದನ್ನು ಒಳ್ಳೆ ಅಭಿವೃದ್ಧಿ ಪಡಿಸಲಿಲ್ಲ. ಯಾರು ಬರಬೇಕೋ ಇದಕ್ಕೆ ಗೊತ್ತಿಲ್ಲ. ಅವರಿಗೆ ಮಕ್ಕಳಿದಾರೋ ಏನೋ ನಮಗಂತೂ ದೇವರಣೆ ಗೊತ್ತಿಲ್ಲ. ಆದರೆ ಇಲ್ಲಿ ಸಿಕ್ಕಾಬಟ್ಟೆ ಜಮೀನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಾಳಾಗಿ ಬಿದ್ದಿದೆ, ಅದು ಹಾಳು ಬಿದ್ದಿದೆ. ಯಾರೂ ಅಭಿವೃದ್ಧಿ ಪಡಿಸಿಲ್ಲ. ಬೇಕಾದಷ್ಟು ಜಾಗ ಇದೆ, ಯಾವುದ್ಯಾವುದೋ ಅಕ್ವೈರ್ ಮಾಡ್ಕೊತಾರೆ. ಆದರೆ ಇಷ್ಟೊಂದು ಜಾಗ ಕೊಡೋ ಅವಶ್ಯಕತೆ ಇತ್ತಾ ಇವತ್ತು ನೋಡಿ. ಮುಂದಿನ ದಿವಸದಲ್ಲಿ ನಿಜವಾಗ್ಲೂ ಈ ಥರ ಆದರೆ ಭಾಳ ತೊಂದರೆ ಆಗುತ್ತೆ. ಎಷ್ಟೋ ಜನಗಳಿಗೆ ಇರೋಕ್ಕೆ ಮನೆ ಇಲ್ಲ. ಇನ್ನು ಫುಟ್ಪಾತಲ್ಲಿ, ರೋಡಲ್ಲಿ, ರಸ್ತೆಯಲ್ಲಿ ಎಲ್ಲೆಲ್ಲೋ ಮಲಗ್ತಾರೆ. ಆ ರೀತಿ ಅಂಥ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ. ಇಂಥವ್ರಿಗೆಲ್ಲ ಇಷ್ಟೆಲ್ಲ ಜಾಗ ಕೊಟ್ಟರು ಇದನ್ನು ಅಭಿವೃದ್ಧಿ ಪಡಿಸೋಕ್ಕಾಗಲಿಲ್ಲ. ಇದು ನಿಮ್ಮ ಕಣ್ಣು ಮುಂದೆನೇ ಇದೆ. ಇದು ಇಲ್ಲಿ ದೊಡ್ಡಬೇಲಿ ಹತ್ರ, ಇದು ದೊಡ್ಡಬೇಲಿ ಹತ್ರ ಕೆಂಗೇರಿಯಿಂದ ಮುಂದೆ ಬರುತ್ತೆ. ರಾಜರಾಜೇಶ್ವರಿ ಆಸ್ಪತ್ರೆಯಿಂದ ಎಡಗಡೆ ತಗೊಂಡ್ರೆ ಸೀದಾ ಇಲ್ಲಿಗೆ ಬರುತ್ತೆ ರಸ್ತೆ. ಇದು ಬಿ ಡಿ ಜತ್ತಿಯವರ ಸಮಾಧಿ, ಉಪರಾಷ್ಟ್ರಪತಿಯವ್ರದ್ದು ನೋಡಿ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ದೊಡ್ಡಬೇಲೆ ಗ್ರಾಮ. ಅದು ದೊಡ್ಡಬೇಲೆ, ಅಲ್ಲಿ ಸರ್ಕಲ್, ಅದು ಅಪ್ಪು ಸರ್ಕಲ್ ಅಂತಾರೆ. ಕೆಂಗೇರಿ ಮೆಟ್ರೋ ನಿಲ್ದಾಣದಿಂದ ಎಡಗಡೆ ತಿರ್ಕೊಂಡ್ರೆ ಇಲ್ಲಿ ಬರ್ಬೋದು. ಎರಡು ಕಡೆ ದಾರಿ ಇದೆ. ಇದು ಇನ್ನೊಂದು ಕಡೆ ಎಲ್ಲಪ್ಪ ಅಂದರೆ ರಾಜರಾಜೇಶ್ವರಿ ಆಸ್ಪತ್ರೆಯಿಂದ ಎಡಗಡೆ ತಗೊಂಡ್ರೆ ಅಲ್ಲಿ ಬರುತ್ತೆ ರಸ್ತೆ. ಇದು ಉಪರಾಷ್ಟ್ರಪತಿಯವರ ಸಮಾಧಿ ನೋಡಿ. ಉಪರಾಷ್ಟ್ರಪತಿಯವರಿಗೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಗೌರವ ಇದೆ. ಇವತ್ತು ಸಿನಿಮಾ ಸ್ಟಾರ್ಗಳಿಗೆ, ಈ ಕಿತ್ತೋಗಿರೋ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಕಲಾವಿದರಿಗೆ ಇರತಕ್ಕಂಥ ಗೌರವ ನಮ್ಮ ರಾಷ್ಟ್ರಪತಿಗಳಿಗಿಲ್ಲ ಇವತ್ತು ಪರಿಸ್ಥಿತಿ. ಯಾವ್ಯಾವ ಕೆಲವು ಕಿತ್ತೋಗಿರೋ ಧಾರಾವಾಹಿಗಳು, ಕಿತ್ತೋಗಿರೋ ಕಾರ್ಯಕ್ರಮಗಳು, ಅಲ್ಲಿ ಬಂದಿರತಕ್ಕಂಥ ಕಲಾವಿದರನ್ನು ಮೆರೆಸ್ತಾರೆ ಹೆಗಲ ಮೇಲೆ ಕುಂದಿರ್ಸ್ಕೊಂಡು. ಆದರೆ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಉಪರಾಷ್ಟ್ರಪತಿಗೆ ಯಾವ ರೀತಿ ಇದೆ ನೋಡಿ ಪರಿಸ್ಥಿತಿ. ಸೆಕ್ಯೂರಿಟಿಗಳಿಗೆ ಸರಿಯಾಗಿ ಸಂಬಳನೂ ಕೊಡಲ್ಲ ಅನಿಸುತ್ತೆ. ಅದಕ್ಕೆ ಅಲ್ಲಿ ಯಾರು ಸೆಕ್ಯೂರಿಟಿನೂ ಇಲ್ಲ, ಎಂಥದ್ದಿಲ್ಲ. ಅದೇ ಸಿನಿಮಾದವ್ರನ್ನ ಕಾಯೋಕ್ಕೆ, ಸಮಾಧಿಗಳನ್ನ ಕಾಯೋಕ್ಕೆ ಸೆಕ್ಯೂರಿಟಿಗಳು ಹಾಕಿರ್ತಾರೆ. ಆದರೆ ಇಲ್ಲಿ ಉಪರಾಷ್ಟ್ರಪತಿ, ನಮ್ಮ ದೇಶದ ಉಪರಾಷ್ಟ್ರಪತಿಗಳಿಗೆ ಈ ರೀತಿ ಅನಾಥವಾಗಿ ಆಗಿ ಬಿದ್ದಿದೆ. ಇದು ಸಮಾಧಿ ಹೆಂಗಿದೆ ನೋಡಿ.
ನೋಡಿ ಇದೊಂದು ಬೋಲ್ಡು ಯಾವಾಗ ಹಾಕಿದಾರೋ ಗೊತ್ತಿಲ್ಲ. ಇದು ಕೂಡ ಹಂಗೆ ಅವಾಗ ಮೋಸ್ಟ್ಲಿ ಅವಾಗ ಜಮಾನ್ದಲ್ಲಿ ಹಾಕಿದ್ರಣ ಇದು. 2002ರಲ್ಲಿ ಹಾಕಿರ್ತಕ್ಕಂಥ ಬೋಲ್ಡು. ಸುಮಾರು 14 ವರ್ಷ ಆಗಿದೆ ಇದು ಹಾಕಿ. ಇನ್ನು ಅದಕ್ಕೆ ಬೇರೆ ಒಂದು ಬಣ್ಣ ಬಳ್ದಿಲ್ಲ, ಸುಣ್ಣ ಬಳ್ದಿಲ್ಲ. ಬಸವ ಸಂಗಮ ಅಂತ ಬೋಲ್ಡ್ ಹಾಕೋರೆ. ಗುರು ಬಸವಲಿಂಗಾಯ ನಮಃ. ಭಾರತ ಉಪರಾಷ್ಟ್ರಪತಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಬಿಡಿ ಜತ್ತಿಯವರ ಗದ್ದುಗೆ. ನೋಡಿ ಜನನ 2010-9-2012 ಜನನ, ಮರಣ 7-6-2002. ಅವಾಗ ಇದು ಮಾಡಿರ್ತಕ್ಕಂಥ ಜಾಗ ಅನಾಥ ಶವಾಗಿ ಬಿದ್ದವಂತಾರಲ್ಲ, ಹಂಗೆ ಇವರು ಅನಾಥವಾಗಿ ಇದೇ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಗಳು ಬಂದೋಗವೆ, ಆದರೆ ಏನೇನಕ್ಕೂ ಪ್ರಯೋಜನ ಇಲ್ಲ. ನೋಡಿ, ನಮಸ್ಕಾರ.